ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ಹೂವು ಎಷ್ಟೋ ಜನ ನೋಡಿರಲ್ಲ, ನೋಡಿದ್ರು ಎಷ್ಟೋ ಜನಕ್ಕೆ ಇದರ ಹೆಸರು ಕೂಡ ಗೊತ್ತಿರಲ್ಲ. ದಯವಿಟ್ಟು ತಾವೇನಾದರೂ ನೋಡಿದರೆ ಅಥವಾ ಈ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಸಿದ್ದು ಫುಡ್ ಬಾಕ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಅಪರೂಪವಾದಂಥ, ವಿಶೇಷವಾದಂಥ, ವಿಶಿಷ್ಟವಾದಂಥ ಒಂದು ಹೂವಿನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ. ಸಾಮಾನ್ಯವಾಗಿ ಅತಿ ಹೆಚ್ಚು ಹೂವು ಬಿಡೋದು ಗಿಡಗಳಲ್ಲಿ, ಬಟ್ ಈ ಹೂವು ಈ ಮರದಲ್ಲಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡ್ತಾ ಇರ್ಬೋದು ಸುತ್ತ ದಳಗಳ ಮಧ್ಯ ನಾಗರ ಹಾವಿನ ಒಂದು ಆಕಾರದಲ್ಲಿರ್ತಕ್ಕಂಥದ್ದನ್ನ ನೋಡ್ಬೋದು. ಸಹಸ್ರ ಎಡೆಯುಳ್ಳಂತಹ ನಾಗರ ಹಾವಿನ ಎಡೆ ಎತ್ತಿರೋ ಥರ ಇದೆ. ಮಧ್ಯದಲ್ಲಿ ಪಾಣಿಪೀಠ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಮಧ್ಯದಲ್ಲಿ ವೃತ್ತಾಕಾರದಲ್ಲಿ ಇದೆ. ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಶಿವಲಿಂಗ. ನೋಡ್ತಾ ಇರ್ಬೋದು ಸೇಮ್ ಲಿಂಗು ಆಕಾರದಲ್ಲೇ ಇರ್ತಕ್ಕಂಥದ್ದು ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗಾಗ್ಬಿಟ್ಟು ಈ ಪುಷ್ಪಕ್ಕೆ ನಾಗಲಿಂಗ ಪುಷ್ಪ. ಈ ಹೂವಿನ ವಿಶೇಷ ಅಷ್ಟೇ ಅಲ್ಲ, ಇದ್ರ ಬೀರ್ತಕ್ಕಂಥ ಸುಗಂಧನೂ ಕೂಡ ಅಷ್ಟೇ. ಮರದಲ್ಲಿ ಬರ್ತಕ್ಕಂಥ ಸುವಾಸನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನಸ್ಸಿಗೆ ಒಂಥರ ನೆಮ್ಮದಿ ಕೂಡ ಅನ್ಸುತ್ತೆ ಆ ಸುವಾಸನೆ. ಅಷ್ಟು ಹೂವಿನ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅಥವಾ ತಮ್ಮೂರಲ್ಲಿ ಈ ಹೂವಿಗೆ ಏನಂತ ಹೆಸರಿಟ್ಟು ಕರೀತಾರೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಕಾಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.